ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಮ್ಮ ಹಸ್ಬೆಂಡ್ಗೆ ಸರ್ಪ್ರೈಸ್ ವಿಸಿಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಗೆ ಗೊತ್ತಿಲ್ಲದೆ ಊರಿಗೆ ಹೋಗ್ತಾ ಇದ್ದೀನಿ. ಅಪ್ಪ ಹೋಗಿ ಬರ್ತೀನಿ, ನೀನು ಬಾ. ಬಸ್ಗೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಆದರೆ ನಮಗೆ ಗೊತ್ತಿರೋ ಅಂಥ ಪರಿಚಯ ಇರೋರು ಒಬ್ಬರು ಬಂದರು. ಅವ್ರ ಕಾರಲ್ಲೇ ನಮಗೆ ದಾಬಸ್ಪೇಟೆವರೆಗೂ ಡ್ರಾಪ್ ಕೊಟ್ಟರು. ನೋಡಿ, ಇದು ನಮ್ಮ ಊರು ದಾಬಸ್ಪೇಟೆ ಬಸ್ ಸ್ಟ್ಯಾಂಡಲ್ಲಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಆದರೆ ನನ್ನ ತಮ್ಮ ಸ್ವಲ್ಪ ಕೆಲಸ ಇದೆ ಅಂತ ಬ್ಯಾಂಕ್ ಹತ್ರ ಹೋದ. ನಮ್ಮನ್ನು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟಿದ್ದ. ಈ ಬಸ್ ಸ್ಟ್ಯಾಂಡಲ್ಲಿ ಏನೊಂದು ಪ್ರಾಬ್ಲಮ್ ಅಂತಂದರೆ ಕುತ್ಕೊಳ್ಳೋದಕ್ಕೆ ಜಾಗ ಇರಲಿಲ್ಲ. ಸೊ ಹಂಗಾಗಿ ನನ್ನ ಮಗಳು ಸ್ವಲ್ಪ ಅಲ್ಲೇ ಆಟ ಆಡ್ಕೊತಾ ಇದ್ಲು. ನಾನು ಹಾಗೆ ಒಂದು ರೀಲ್ಸ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಒಂದೊಂದು ಕ್ಲಿಪ್ಪನ್ನು ತಗೊಂಡಿದ್ದೀನಿ. ಇವತ್ತಿನ ದಿನ ಹೇಗಿದೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ತಲೆಯಲ್ಲಿ ತುಂಬಾ ಯೋಚನೆ ಇಟ್ಕೊಂಡು ನಮ್ಮ ಹಸ್ಬೆಂಡ್ಗೆ ಹೇಗೆಲ್ಲ ಸರ್ಪ್ರೈಸ್ ಕೊಡೋದು ಅಂತ ಅಂದ್ಕೊಂಡು ಹೋಗ್ತಾಯಿದ್ದೆ. ಕೊನೆಗೆ ನೋಡಿ ಆ ಸರ್ಪ್ರೈಸ್ ಹೇಗಿದೆ ಅಂತ. ಸರ್ಪ್ರೈಸ್ ಹೋಗಿ ಉಲ್ಟಾ ಸರ್ಪ್ರೈಸ್ ಆಗೋಯ್ತು. ನನ್ನ ಮಗನಿಗೆ ತುಂಬಾ ನಿದ್ದೆ ಬರ್ತಾಯಿತ್ತು. ಸೊ ಹಂಗಾಗಿ ಅವನು ತುಂಬಾ ಸೈಲೆಂಟಾಗಿದ್ದ, ಗಲಾಟೆ ಎಲ್ಲ ಮಾಡಿಲ್ಲ. ಮತ್ತು ಅಲ್ಲಿ ಗೌರ್ಮೆಂಟ್ ಬಸ್ ಎಲ್ಲ ರಶ್ ಇರೋದ್ರಿಂದ ನಾವು ಪ್ರೈವೇಟ್ ಒಂದು ಬಸ್ ಸಿಕ್ತು, ಅದರಲ್ಲಿ ಬಂದ್ವಿ. ನನ್ನ ಮಗ ಗಲಾಟೆ ಮಾಡದೆ ಸೈಲೆಂಟಾಗಿ ಮಲ್ಕೊಂಡಿದ್ದ. ನನ್ನ ಮಗಳು ಅವರ ಮಾಮನ ಹತ್ರ ಆಟ ಆಡ್ಕೊಂಡಿದ್ಲು. ಅವಳು ಅದಾದಮೇಲೆ ಸ್ವಲ್ಪ ಹೊತ್ತು ಮಲಗಿದ್ಲು. ನಮ್ಮೂರಿಂದ ಗೊರಗುಂಟೆಪಾಳ್ಯಕ್ಕೆ ಬಂದು ಅಲ್ಲಿಂದ ಮತ್ತೆ ಕೆ ಆರ್ ಪುರಂ ಬಸ್ಗೆ ಹೋಗಬೇಕಿತ್ತು. ಬಂದು ನೋಡಿದ್ರೆ ಜನ ತುಂಬಾ ಇದ್ದರು. ಬಸ್ಸು ಒಂದೋ ಎರಡೋ ಬಂತು, ಫುಲ್ ರಶ್ ಆಗೋಗಿತ್ತು. ಸರಿ ಮಕ್ಕಳನ್ನ ಎತ್ಕೊಂಡು ಅದರಲ್ಲಿ ಹೇಗೆ ಹೋಗೋದಂತ ಮೆಟ್ರೋದಲ್ಲಿ ಹೋಗೋಣ ಅಂತ ಮೆಟ್ರೋಗೆ ಹೋಗ್ತಾ ಇದ್ದೀವಿ. ಇದು ಗೊರಗುಂಟೆಪಾಳ್ಯದ ಮೆಟ್ರೋಗೆ ಹೋಗ್ತಾ ಇದ್ದೀವಿ ನೋಡಿ. ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ಗೆ ಫೋನ್ ಮಾಡೋಣ ಅಂದರೆ ಗೊತ್ತಾಗ್ಬಿಡತ್ತೆ ಅಂತ ನಾನು ಫೋನ್ ಮಾಡಿಲ್ಲ. ಅದಾದಮೇಲೆ ಅವರೇ ಫೋನ್ ಮಾಡಿದ್ರು. ಅದರಲ್ಲಿ ನಾವು ಮೆಟ್ರೋದಲ್ಲಿರೋದ್ರಿಂದ ನಾನು ಪಿಕ್ ಮಾಡಿಲ್ಲ. ಯಾಕಂದರೆ ಅವರು ಸ್ಟಾಪ್ ಹೇಳ್ತಾ ಇರ್ತಾರಲ್ಲ, ಅದು ಗೊತ್ತಾಗ್ಬಿಡತ್ತೆ ಅಂತ ನಾನು ಪಿಕ್ ಮಾಡಿಲ್ಲ. ಮೆಸೇಜ್ ಮಾಡಿದ್ದೆ, ಅವರು ರಿಪ್ಲೈ ಮಾಡಿಲ್ಲ. ಅನ್ಕೊಂಡೆ ನಂಗೆ ಡೌಟ್ ಬಂತು. ಅವಳಲ್ಲಿ ಎಂದು ತಾನೇ ಇರು ಅದಕ್ಕೆ ನಿಮ್ಗೆ ಸರ್ಪ್ರೈಸ್ ಕೊಡೋಣ ಅಂತ ನಾನು ಬೇಗ ಬಂದೆ. ಹೌದು, ನಾವು ಬರ್ತಿದ್ದೀವಿ ಅಂತ ಯಾರು ಹೇಳಿದ್ರು? ಯಾರು ಹೇಳಿಲ್ಲ ನಮಗೆ. ಗೊತ್ತಾಯ್ತು ನೀವು ಸೌಂಡ್ ಜಾಸ್ತಿ ಬರ್ತಾ ಇದೆ ಹೊರಗಡೆ ಅಂತ. ನಿಜ. ಇರು ಅದಕ್ಕೋಸ್ಕರನೇ. ಬಲೆ ಡೂಪ್ ಹೇಳ್ಬೇಡ ನೀನು. ನಿಜ. ಇವಾಗ ತಾನೇ ಬಂದು ನೋಡು, ಇವಾಗ ತಾನೇ ಬಂದೆ, ಶೂ ಬೀಚ್ದೆ ಒಳಗಡೆ ಇದ್ದೆ. ಅರ್ಜೆಂಟ್ ಕರಿತೀನಿ ಇರಮ್ಮ. కొంచెం ಶಾಕಿಸ್ತಾ ಉಂಟು. ಓ ನೋಡಮ್ಮ, ನಾವು ಬಂದು ಸರ್ಪ್ರೈಸ್ ಕೊಡೋಣ, ನಮಗೆ ನಿಮ್ಮಪ್ಪ ಸರ್ಪ್ರೈಸ್ ಕೊಟ್ಬಿಟ್ಟೈತೆ. ಮತ್ತು ಇನ್ನೂ ಲೇಟಾಗಿ ಬರ್ಬೇಕಿತ್ತು ನಾವು, ಅಲ್ವಾ ಚಿನ್ನಿ? ಇನ್ನೂ ಲೇಟಾಗಿ ಬರ್ಬೇಕಿತ್ತು ನಾವು. ಸುಮ್ಮನೆ ಸಡನ್ ಬಂದೆ, ನೋಡಿದ್ರೆ ಇವರೇ ಬಂದ್ಬಿಟ್ಟವ್ರು ಫಸ್ಟ್. ಚೀನಾ ಬಂಗಾರಿ ಫೋನ್ ಮಾಡಿದಾಗ ನೀನು ಅಷ್ಟೊಂದು ಸಲ ಫೋನ್ ಮಾಡಲ್ಲ. ಯಾವಾಗಲೂ ವಾಟ್ಸಪ್ ಬೇರೆ, ನಾರ್ಮಲ್ ಮೆಸೇಜ್ ಬೇರೆ ಮಾಡ್ತಾ ಇದ್ದೆ. ಸರಿ, ಏನಕ್ಕೆ ಇಷ್ಟೊಂದು ಸಲ ಫೋನ್ ಮಾಡ್ತಾವಳಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆದೆ. ಸರಿ, ಆಮೇಲೆ ನೀನು ಎಗ್ ರೈಸ್ ತಿನ್ನೋಕ್ಕೆ ನಾನು ನರಸೀಪುರಕ್ಕೆ ಬಂದಿದ್ದೀನಿ. ಎಗ್ ರೈಸ್ ತಿನ್ನೋದಕ್ಕೆ ಇವಳು ಹೋಗಿದ್ರೆ ಮತ್ತು ಏನಕ್ಕೆ ಫೋನ್ ಮಾಡ್ತಾವಳೆ? ಎಗ್ ರೈಸ್ ತಿನ್ಬಿಟ್ಟು ಫೋನ್ ಮಾಡೋದು.
ಇಲ್ಲಾಂದ್ರೆ ಯಾರಾದ್ರೂ ಪಕ್ಕದಲ್ಲಿ ಮಾತಾಡ್ತಾ ಇರಬೇಕು. ಇದು ನೋಡ್ರಿ ಅದು ಸರಿ ಆಯ್ತಪ್ಪ, ನಾನೇನೋ ಹೇಳ್ದೆ ನರಸೀಪುರ ಅಂತ, ನೀನು ಅವಳಳ್ಳಿ ಅಂತ ಯಾಕೆ ಸುಳ್ಳು ಹೇಳ್ದೆ? ಯಾಕಂದ್ರೆ ಮೂವಿಗೆ ಹೋಗ್ಬೇಕಿತ್ತು, ಪುಷ್ಪ 2 ಮೂವಿಗೆ. ಅದಕ್ಕೆ ನಾನು 6th ಸೆನ್ಸ್ ಹೇಳ್ತಾ ಇತ್ತು. ಏನಂತ? ಮೋಸ್ಟ್ಲಿ ಇವ್ರೇನೋ ನನ್ನ ಹತ್ರ ಬರೋ ಥರ ಇದ್ದಾರೆ ಅಂತ. ನಿನ್ಗೆ ಹೇಳ್ದೆ ನಾನು ಯಾವಾಗಪ್ಪ ಬಂದೆ? ಅದನ್ನೇ ಯಾವಾಗಲೂ ಹೇಳ್ಬಿಟ್ಟೆ. ಸರ್ಪ್ರೈಸ್ ಕೊಡೋಣ ಅಂದರೆ ನನಗೆ ನೀನು ಸರ್ಪ್ರೈಸ್ ಕೊಡ್ತೀಯ. ನಾನು ಸರ್ಪ್ರೈಸ್ ಕೊಡೋಕ್ಕಂತ ಬಂದರೆ ನನಗೆ ನೀನು ಸರ್ಪ್ರೈಸ್ ಕೊಡ್ತೀಯಾ? ಹೌದು. ನಾನು ಇರು ಸರ್ಪ್ರೈಸ್, ಅದು ಪಾಪನ್ನ ಬೇಗ 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 ಬೇರೆ ನಡ್ಸ್ಕೊಂಬಂದ್ಬಿಟ್ಟು ಸರಿ ಆಯ್ತು ಇರೋ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ನೋಡಿದ್ರೆ ನೀನೇ ಬಂದು ಶೂ ಬಿಡ್ತಾ ಇದ್ದೆ ಆಲ್ರೆಡಿ. ನನಗೆ ಶಾಕ್ ಆಗೋಯ್ತು ನೀವು ಬಂದಿದ ತಕ್ಷಣ. ಯಾವ ಸೆನ್ಸ್ ಹೇಳ್ತೀನಿ ನಿಮಗೆ? 6th ಸೆನ್ಸ್. ಯಾವ ಸೆನ್ಸ್? ಎಲ್ಲಿ ಬರ್ತದೆ ಅದು? ಒಂಥರ ಅದು ಫೀಲಿಂಗ್ ಮನಸ್ಸಿಂದ ಬರ್ತದೆ. ಎಲ್ಲಿಂದ? ಇಲ್ಲಿಂದ ಬರ್ತೈತಾ? ಮನಸ್ಸಿಂದ ಬರುತ್ತೆ ನೋಡಿ. ಅಲ್ಲಿಂದ ಬಂದು ನಾನು ಬರ್ತಿದ್ದೀನಿ ಅಂತ, ಏನೋ ಮಕ್ಕಳು ಬರ್ತವ್ರೆ ಅಂತ. ಹೌದು, ನಾನು ಬರ್ತಾಯಿದ್ದೀನಿ ಅಂತ. ಯಾರು ಬರ್ತವ್ರೆ? ನಾನು ಅನ್ಕೊಂಡು ನೀವು ಕಾರಲ್ಲಿ ಬರ್ತಾ ಇದ್ದೀರ ಅಂತ. ನೀವು ನೋಡ್ರೆ ಮೆಟ್ರೋದಲ್ಲಿ ಬಂದಿದ್ದೀರಾ.